ಹಾಯ್ ಹಲೋ ನಮಸ್ಕಾರ. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಸದಾ ನಿಮ್ಮೊಂದಿಗೆ ನಾನು ನಿಮ್ಮ ರಾಹುಲ್. ವೆಲ್ಕಮ್ ಬ್ಯಾಕ್ ಟು DBS ಡಿಜಿಟಲ್ ಭಾರತ್ ಸೇವಾಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಹೋದ ಸಂಚಿಕೆಯಲ್ಲಿ ನಾನು ನಿಮಗೆ ಯಾವ ಥರ KPPನಲ್ಲಿ ಲಾಗಿನ್ ಆಗೋದು ಮತ್ತು ಯಾವ ಥರ BD ಆಪ್ಷನ್ಸ್ಗೆ ಹಾಕೋದು ಪ್ರತಿಯೊಂದು ಹೇಳ್ಕೊಟ್ಟಿದ್ದೆ. ಎಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಹೆಂಗೆ ಪ್ರತಿಯೊಂದು ಹೇಳಿದ್ದೆ ನಾನು ನಿಮಗೆ. KPP ಪೋರ್ಟಲ್ ಥ್ರೂ ನೀವು ಲಾಗಿನ್ ಆಗೋದು ಹೇಗೆ ಮತ್ತು ಬೇರೆ ಆಪ್ಷನ್ಸ್ ಬಗ್ಗೆನೂ ಹೇಳಿದ್ದೆ. ಸೊ ಇವತ್ತು ನಾನು ನಿಮಗೆ ಇನ್ನೊಂದು ವಿಚಾರ ಏನಂತ ಅಂದರೆ, ನಮ್ಮ BDಯಿಂದ ಒಂದು ನಿಮಿಷ ಡೈರೆಕ್ಟಾಗಿ ಇದು ಸ್ವಲ್ಪ ಕಡಿಮೆ ಮಾಡ್ಕೊತೀನಿ. ಓಕೆ, ನಮ್ಮ BDಯಿಂದ ಆಪ್ಷನ್ಸ್ ಬಂದಿದೆ. ಸೊ 11th ಸ್ಟಾರ್ಟ್ ಆಗಿರೋವಂಥದ್ದು. ನಾನು ಇದನ್ನು ಹತ್ತಿರದಲ್ಲಿ ತೋರಿಸ್ತೀನಿ. ಸೊ 11th ಸ್ಟಾರ್ಟ್ ಆಗಿರೋವಂಥದ್ದು 11/5/2026 ಆಯಿತಾ. 11/5/2026 ಇದು ನೋಟಿಫಿಕೇಷನ್ ಬಂದಿರೋವಂಥದ್ದು. ಈ ಆಪ್ಷನ್ಗೆ ಬೇಕಾಗಿರೋಂಥ ನೋಟಿಫಿಕೇಷನ್ಸ್ ಇಲ್ಲೇ ಇರುತ್ತೆ. ಯಾವ ಥರ ನೋಡೋದು ಅಂತಲೂ ಹೇಳಿದ್ದೀನಿ. ಇಲ್ಲಿ ಫಸ್ಟು ನೀವು BDA Karnataka.in ಅಂತ ಹಾಕ್ಕೊಂಡು ನೀವು ಅದರಲ್ಲಿ ಯಾವ ಆಪ್ಷನ್ಸ್ ಬಂದಿದೆ ಅಂತ ಹೇಳಬೇಕಾಗಿರೋಂಥದ್ದು, ನೋಡಬೇಕಾಗಿರೋಂಥದ್ದು. ಓಕೆ, 22/4 ಹೋದ ತಿಂಗಳದ್ದು ಆಗೋಗಿದೆ. ಈ ತಿಂಗಳು ಬಂದಿರೋಂಥದ್ದು ಇದು ಬಂದಿರೋಂಥದ್ದು ಕಾರ್ನರ್ ಸೈಟ್ಸು, ಚಿಕ್ಕ ಸೈಟ್ಸು ಆ ಥರ ಬಂದಿರೋಂಥದ್ದು. ನಾನು ಅದನ್ನು ತೋರಿಸ್ತೀನಿ, ಇಲ್ಲೇ ಐತೆ ಅದು. ಅದ್ರ ಮುಂಚೆ ಯಾವ ಥರ ತೊಗೊಳ್ಳೋದು ಏನು ಎತ್ತ ಅಂತ ಹೇಳ್ತೀನಿ. ಇದು 11/5/2026 ಹಾಕಿರೋಂಥ ನೋಟಿಫಿಕೇಷನ್, ಜನರಲ್ ನೋಟಿಫಿಕೇಷನ್ ಇದು. ಈ ಆಪ್ಷನ್ಗೆ ಇದಕ್ಕೆ ನೋಡಿ 11/5/2026 ಸ್ಟಾರ್ಟ್ ಆಗೋವಂಥದ್ದು ಮತ್ತು 22/5/26 ಮುಗಿದೋಗುತ್ತೆ. ಅದ್ರ ಮುಂಚೆ ನೀವು ಇದಕ್ಕೆ ಅಪ್ಲೈ ಮಾಡಬೇಕು ಅಂತ ಅಂದರೆ, ಫಸ್ಟ್ ಆಫ್ ಆಲ್ ನೀವು KPP ಪೋರ್ಟಲ್, ನಾನು ಇದ್ರ ಮುಂಚೆನೂ ಹೇಳಿದೆ KPP ಪೋರ್ಟಲ್, ಇದು ನಾನು ಲಾಗಿನ್ ಆಗಿದ್ದೀನಿ ನಂದು. ಸೊ ಈಗ ನಿಮ್ಮದು ಹಂಗೆ ತೋರಿಸ್ತೀನಿ, ನಂದೇ ಲಾಗಿನ್ ಆಗಿದೆ. ಸೊ ಈ KPPP ಅಂದರೆ ಕರ್ನಾಟಕ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ ಅನ್ನೋದರಲ್ಲಿ, ಅದರಲ್ಲಿ ಲಾಗಿನ್ ಯಾವ ಥರ ಆಗೋದು ಅದನ್ನು ನಾನು ನಿಮಗೆ ಫಸ್ಟೇ ಹೇಳ್ಕೊಟ್ಟಿದ್ದೀನಿ. ನೋಡಿ ಬೇಕಾದ್ರೆ ಇಲ್ಲೈತೆ ನೋಡಿ, KPP ಬಿಡಿಂಗ್ BDA ಸೈಟ್ಸ್ಗೆ ಲರ್ನ್ KPP ಪೋರ್ಟಲ್ ಲಾಗಿನ್ ಅನ್ನೋದನ್ನು ತೋರಿಸಿದ್ದೀನಿ. ಫಸ್ಟು ಅದನ್ನು ಕಲ್ತ್ಕೊಳ್ಳಿ ಯಾವ ಥರ ಲಾಗಿನ್ ಆಗೋದು ಅಂತ. ಲಾಗಿನ್ ಆದಮೇಲೆ ನೀವು ಯಾವ ಥರ ಅದನ್ನು ಬಿಡಿಂಗ್ಗೆ ಹಾಕಬೇಕಾಗಿರೋಂಥದ್ದು ಅದನ್ನು ನಾನು ನಿಮಗೆ ಹೇಳಿದ್ದೀನಿ. ಓಕೆ, ಸ್ಟೆಪ್ ಬೈ ಸ್ಟೆಪ್ ಗೈಡ್ ನಾನು ಕೊಟ್ಟಿದ್ದೀನಿ, ಇಲ್ಲೇ ಇದೆ, ಅದನ್ನು ನೋಡ್ಕೊಳ್ಳಿ. ಓಕೆ, ಇವಾಗ ಮೇನ್ ಪಾಯಿಂಟಿಗೆ ಬರೋಣ. ಫಸ್ಟ್ ಆಫ್ ಆಲ್ ಈಗ BDA ಆಪ್ಷನ್ಸ್ ಬ್ಯಾಂಗ್ಳೂರಲ್ಲಿ ಬಿಟ್ಟಿರೋವಂಥದ್ದು ನೋಡಿ. ಈ ಆಪ್ಷನ್ ನೋಟಿಫಿಕೇಷನ್ ಕೊಟ್ಟಿದ್ದಾರೆ. 11th ಸ್ಟಾರ್ಟಿಂಗು, 25th ಎಂಡಿಂಗು. ಅದರ ಮುಂಚೆ ಹಾಕಬೇಕಾಗಿರೋಂಥದ್ದು ಇಲ್ಲಿ ಓಪನ್ ಅನ್ನೋದನ್ನು ಒತ್ತಿದ ತಕ್ಷಣ ನಿಮಗೆ ಈ ಥರ ಒಂದು PDF ಓಪನ್ ಆಗುತ್ತೆ. ಓಕೆ, ಈಗ PDF ಅದರದ್ದು ನಾನು ನಿಮಗೆ ತೋರಿಸ್ತೀನಿ ಏನು ಎತ್ತ. ನೋಡಿ, BDA ಆಪ್ಷನ್ ಆಫ್ ಪ್ರೀಮಿಯಮ್ ಸೈಟ್ಸ್ ಇನ್ ಪ್ರಾಮಿನೆಂಟ್ ಲೇಔಟ್ಸ್. ಏನು ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಏರಿಯಾ ಅಥಾರಿಟಿಯಿಂದ ಬ್ಯಾಂಗ್ಳೂರ್ ಅನೌನ್ಸಸ್ ಆಪ್ಷನ್ ರೆಸಿಡೆನ್ಷಿಯಲ್ ಆ್ಯಂಡ್ ಕಮರ್ಷಿಯಲ್ ಕಾರ್ನರ್ ಇಂಟರ್ಮೀಡಿಯೇಟ್ ಸೈಟ್ಸ್. ಇದು ಆಪ್ಷನ್ಗೆ ಬಿಟ್ಟಿದ್ದಾರೆ. ಸೊ ಹೆಚ್ಚು ಕಡಿಮೆ 1 ಕೋಟಿ ಅಲ್ಲಿ ಗಂಟ ಸ್ಟಾರ್ಟ್ ಆಗುತ್ತೆ. ಇದನ್ನು ಪ್ರೈಸಸ್ ಎಲ್ಲ ನಾನು ನಿಮಗೆ ಕೆಳಗಡೆ ತೋರಿಸ್ತೀನಿ ಅದು. ಓಕೆ, ಆಪ್ಷನ್ ಸೇಲ್ಸ್ ಆಫ್ ದೀಸ್ ಸೈಟ್ಸ್ ಆರ್ ಕಂಡಕ್ಟೆಡ್ ಇನ್ ಅಕಾರ್ಡೆನ್ಸ್ ವಿತ್ ದ ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಥಾರಿಟಿ ಡಿಸ್ಪೋಸಲ್ ಆಫ್ ದ ಕಾರ್ನರ್ ಸೈಟ್ಸ್, ಇಂಟರ್ಮೀಡಿಯೇಟ್ ಸೈಟ್ಸ್ ಆ್ಯಂಡ್ ಅದರ್ ಆಕ್ಷನಬಲ್ ಸೈಟ್ಸ್ ಆ್ಯಸ್ ಪರ್ ದ ರೂಲ್ಸ್ ಆಫ್ 1984. ಓಕೆ, ಆ್ಯಸ್ ಈಸ್ ವೇರ್ ಈಸ್ ಬೇಸಿಸ್. ಇದು ಯಾವ ಥರ ಇದೆ ಅದೇ ಥರ ಇದೆ, ಆ ಬೇಸಿಸ್ ಮೇಲೇ ಇದು ಆಗುವಂಥದ್ದು. ನೋಡಿ, ಡೇಟ್ ಆಫ್ ಕಮೆನ್ಸ್ಮೆಂಟ್ ಬಂದು ನಾನು ನಿಮಗೆ ತೋರಿಸ್ದೆ. ಡೇಟ್ ಆಫ್ ಕಮೆನ್ಸ್ಮೆಂಟ್ ಬಂದು ನಾನು ಹತ್ತಿರದಲ್ಲಿ ತೋರಿಸ್ತೀನಿ. ಡೇಟ್ ಆಫ್ ಕಮೆನ್ಸ್ಮೆಂಟ್ ಬಂದು ಈ ಆಪ್ಷನ್ 11/5 ಅಂದರೆ ಇವತ್ತಿಗೆ 4 ದಿನ ಆಗಿದೆ. 22ನೇ ತಾರೀಕಿಗೆ ಇದು ಮುಗಿದೋಗುತ್ತೆ. ಅಂದರೆ ನೀವು ಇಂಟ್ರೆಸ್ಟ್ ಆಫ್ ಪಾರ್ಟಿಸಿಪೇಷನ್ನ, ಅಂದರೆ ನಿಮಗೆ ಇಷ್ಟ ಇದೆ ಈ ಆಪ್ಷನ್ಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅನ್ನೋದು 22ನೇ ತಾರೀಕಿಗೆ ನಿಮಗೆ ಲಾಸ್ಟ್. ಓಕೆ, 22ನೇ ತಾರೀಕು ಈ ತಿಂಗಳು, 5ನೇ ತಿಂಗಳು 22ನೇ ತಾರೀಕಿಗೆ 5 ಗಂಟೆಗೆ ಅಲ್ಲಿ ಗಂಟ ಮಾತ್ರ ನೀವು ಇಂಟ್ರೆಸ್ಟ್ ಆಫ್ ಪಾರ್ಟಿಸಿಪೇಷನ್ಗೆ ಅಪ್ಲಿಕೇಶನ್ನ ಹಾಕೋಬೋದು. ಅದಾದಮೇಲೆ ಹಾಕೊಳ್ಳೋಕ್ಕಾಗಲ್ಲ. ಯಾವ ಥರ ಏನು ಎತ್ತ ಅಂತಲೂ ತೋರಿಸ್ತೀನಿ, ಯಾವ ಥರ ಇದನ್ನು ಕಂಡುಹಿಡಿಯೋದು, ಯಾವ ಥರ ಯಾವ ಜಾಗ ಅಂತ, ಮತ್ತು ಲೊಕೇಶನ್ ಯಾವ ಥರ ನೋಡೋದು ಅಂತಲೂ ತೋರಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ನಾವು ಲಾಗಿನ್ ಆಗ್ತೀವಿ. ಲಾಗಿನ್ ಆದಮೇಲೆ ಸರ್ಚ್ ಆಪ್ಷನ್ಸ್ ಅಂತ ಕೊಟ್ಟಾಗ ನೋಡಿ, ಸರ್ಚ್ ಆಪ್ಷನ್ಸ್ ಅಂತ ಕೊಟ್ಟಾಗ ಇದು ಸ್ಟೇಟಸ್ ಪಬ್ಲಿಷ್ಡಲ್ಲೇ ಇರಲಿ, ಏನು ತೊಂದರೆ ಇಲ್ಲ ಆಯಿತಾ. ಈ ಜಾಗದಲ್ಲಿ ಹಾಕಿ ಇಲ್ಲಿ ಲೈವ್ ಆಪ್ಷನ್ಸ್ ನಾನು ಆದಾಗ ಲೈವ್ ಆಪ್ಷನ್ಸ್ ನಾನು ನಿಮಗೆ ತೋರಿಸಿದ್ದೆ ಮೋಸ್ಟ್ಲಿ. ಸೊ ಪಬ್ಲಿಷ್ಡ್ ಅಂತ ಹಾಕ್ಕೊಳ್ಳಿ. ಪಬ್ಲಿಷ್ಡ್ ಅಂತ ಹಾಕ್ಕೊಂಡ್ಮೇಲೆ ಇಲ್ಲಿ BDA ಅಂತ ಹಾಕಿದ ತಕ್ಷಣ ನಿಮಗೆ ನೋಡಿ, BDA ಅಂತ ಹಾಕಿದ ತಕ್ಷಣ ನಿಮಗೆ BDA ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಬರುತ್ತೆ. ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ಓಪನ್ ಅಂತ ಹೊತ್ತಿ ಅದನ್ನು ಸರ್ಚ್ ಕೊಡಿ. ಸರ್ಚ್ ಕೊಟ್ಟಿದ ತಕ್ಷಣ ನಿಮಗೆ ಇಲ್ಲಿ ಓಪನ್ ಆಗಿರೋಂಥ ಸೈಟ್ಸು ಇಲ್ಲಿ ನಿಮಗೆ ಬರುತ್ತೆ. ಓಕೆ, ಇವಾಗ ಯಾವ ಸೈಟು ಯಾವಾಗ ಓಪನ್ ಆಗಿರೋದು, ಯಾವಾಗ ಆಪ್ಷನ್ ಇರೋದು, ಏನು ಎತ್ತ ಅಂತ ನೋಡ್ಕೊಬೇಕು ಅಂತ ಅಂದರೆ ಇದನ್ನು ಸ್ವಲ್ಪ ದೂರ ತೊಗೊತೀನಿ. ಇಲ್ಲಿ ನೋಡಿ, ಇಲ್ಲಿ ಆ್ಯಕ್ಷನ್ಸ್ ಅಂತ ಇದೆ. ಈ ಆ್ಯಕ್ಷನ್ಸ್ ಅನ್ನೋ ಜಾಗದಲ್ಲಿ ಫಸ್ಟು ವ್ಯೂ ಡೀಟೇಲ್ಸ್ ಬರುತ್ತೆ.
ಅದಾದಮೇಲೆ ಡೌನ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಅದನ್ನು ನಾನು ಹೇಳ್ಕೊಡ್ತೀನಿ. ಪ್ಲಸ್ ಲಾಸ್ಟಿಗೆ ಸಬ್ಮಿಟ್ ಇಂಟ್ರೆಸ್ಟ್ ಆಫ್ ಪಾರ್ಟಿಸಿಪೇಷನ್, ಅಂದರೆ ನಿಮಗೆ ಇಷ್ಟ ಇದ್ದ ಪಕ್ಷದಲ್ಲಿ ನೀವು ಈ ಆಕ್ಷನ್ಗೆ ನೀವು ಭಾಗವಹಿಸಬಹುದು. ಅದಕ್ಕೆ ನಿಮಗೆ ಫಸ್ಟ್ ಠೇವಣಿ ಇಷ್ಟು ಅಂತ ಕಟ್ಟಬೇಕಾಗತ್ತೆ, ಪ್ಲಸ್ 500 ರೂಪೀಸ್ ಆಕ್ಷನ್ ಫೀಸ್ ಅಂತ ಇರ್ತದೆ, ಅದನ್ನು ಕಟ್ಟಬೇಕಾಗತ್ತೆ. ಓಕೆ, ಫಸ್ಟ್ ಆಫ್ ಆಲ್ ನಾನು ಯಾವುದಾದ್ರೂ ಒಂದು ಸೈಟ್ ಬಗ್ಗೆ ಮಾತಾಡ್ತೀನಿ. ಇಲ್ಲ ನೋಡಿ 831 ಅಂತ ಇದೆ, ಆಯಿತಾ. ಈ 831 ನಾನು ಟ್ರೈ ಮಾಡ್ತೀನಿ, ನಿಮಗೆ ತೋರಿಸ್ತೀನಿ. ಓಕೆ, ಕಂಟ್ರೋಲ್ F 831, ಇದು 931 ಹಾಕ್ಬಿಟ್ಟೆ ನಾನು. 831 ನೋಡಿ, 831 ಇಲ್ಲಿದೆ ನೋಡಿ ಸೈಟು. ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ಇಲ್ಲಿ ಬೇರೆ ಮೊಬೈಲ್ ಕಾಂಟ್ಯಾಕ್ಟ್ ನಂಬರ್ಸ್ ಇದೆ, ಸೊ ಅದಕ್ಕೆ ಹುಡ್ಕೋಕ್ಕೆ ಹೋಗ್ತಾ ಇದೆ. ಬನಶಂಕರಿ 6th ಸ್ಟೇಜ್ ನೋಡಿ, ಬನಶಂಕರಿ 6th ಸ್ಟೇಜ್ 10th ಬ್ಲಾಕ್, ಹೆಮ್ಮಿಗೆಪುರದಲ್ಲಿ ಇರೋವಂಥದ್ದು, ಅಂದರೆ ಕೆಂಗೇರಿ ಹೆಮ್ಮಿಗೆಪುರದಲ್ಲಿರೋವಂಥದ್ದು. ಕೆಂಗೇರಿಗೆ ಹೋಗಿದ ತಕ್ಷಣವೇ ಇನ್ನೂ ಎಂಟ್ರೆನ್ಸು ಕೊಟ್ಟಿರಲ್ಲ, ನೀವು ಲೆಫ್ಟ್ ಸೈಡ್ಗೆ ಉತ್ತರಳ್ಳಿ ರೋಡ್ ಹೋಗುತ್ತೆ, ಅಲ್ಲಿಂದ ಸ್ಟ್ರೈಟ್ ಹೋಗಿ ತಿರ್ಗಾ ರೈಟ್ ಸೈಡು, ಅಂದರೆ ಅದು ಡಿಮ್ಯಾಕ್ಸ್ ಅಂತ ಒಂದು ಬರುತ್ತೆ, ಅಲ್ಲಿಂದ ನೀವು ಕೋಡಿಪಾಳ್ಯಗೆ ಹೋಗ್ತೀರಾ, ಕೋಡಿಪಾಳ್ಯದಿಂದ ನೀವು ಹೆಮ್ಮಿಗೆಪುರಕ್ಕೆ ಹೋಗ್ತೀರಾ, ಆಯಿತಾ. ಇದು 6th ಸ್ಟೇಜ್ 10th ಬ್ಲಾಕಲ್ಲಿ ಇರೋವಂಥದ್ದು. 229 ಇದು ಇರೋವಂಥದ್ದು ಸ್ಕ್ವಯರ್ ಮೀಟರ್ಸಲ್ಲಿ. ಸ್ಕ್ವಯರ್ ಮೀಟರ್ನ ನೀವು ಸ್ಕ್ವಯರ್ ಫೀಟಲ್ಲಿ ಚೇಂಜ್ ಮಾಡಬೇಕು ಅಂದರೆ ಇದನ್ನು ನಾನು ನಿಮಗೆ ತೋರಿಸ್ತೀನಿ. ಸ್ಕ್ವಯರ್ ಮೀಟರ್ನ ಸ್ಕ್ವಯರ್ ಫೀಟಲ್ಲಿ ಚೇಂಜ್ ಮಾಡಬೇಕು ಅಂದರೆ ಇದ್ರ ಮುಂಚೆನೂ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಕ್ಯಾಲ್ಕುಲೇಟ್ರ್ ಓಪನ್ ಮಾಡ್ಕೊಳ್ಳಿ. ಕ್ಯಾಲ್ಕುಲೇಟ್ರ್ ಓಪನ್ ಮಾಡಿದ ನಂತರ ನೋಡಿ, ಇಲ್ಲಿರೋದಂಥದ್ದು ನಾನು ನಿಮಗೆ ಸೈಟ್ ಹೇಳ್ತಾ ಇರೋಂಥದ್ದು 831ನೇ ನಂಬರು, ಹೆಮ್ಮಿಗೆಪುರದಲ್ಲಿರೋವಂಥದ್ದು. ಬನಶಂಕರಿ ನಿಮಗೆ 6th ಸ್ಟೇಜ್ 10th ಬ್ಲಾಕ್ ಹೆಮ್ಮಿಗೆಪುರ, ಆಯಿತಾ. ಇದು ಇರೋವಂಥದ್ದು 229 ಸ್ಕ್ವಯರ್ ಮೀಟರ್ಸ್. 229 ಇಂಟು 10.7 ಹಾಕ್ಕೊಳ್ಳಿ ಸಾಕು, 75 ಏನು ಬೇಡ, 10.7 ಹಾಕ್ಕೊಳ್ಳಿ. 10.7 ಹಾಕ್ಕೊಂಡಾಗ 2450 ಸ್ಕ್ವಯರ್ ಫೀಟ್ ಇದೆ, 0.3, ಆಯಿತಾ. ಏನು ತೊಂದರೆ ಇಲ್ಲ, 2450 ಸ್ಕ್ವಯರ್ ಫೀಟ್ ಇದೆ. ಇದನ್ನು ಒಂದು ಕಡೆ ಬರ್ಕೊಳ್ಳಿ. ಬರೆದಾದ್ಮೇಲೆ ನಾನು ಯಾಕೆ ಅಂತಲೂ ಹೇಳ್ತೀನಿ. ನೋಡಿ, ಇಲ್ಲಿ 229 ಅಂತ ಏನಿದೆ ನಿಮಗೆ, 229 ಅನ್ನೋದು ನಿಮಗೆ ಬಿಡ್ಡಿಂಗ್ ಪ್ರೈಸು 62,300 ರೂಪಾಯಿ ಇದೆ. ಸೊ ಈ 62,300 ರೂಪಾಯಿ ನಿಮಗೆ ಸ್ಟಾರ್ಟಿಂಗ್ ಬಿಡ್ಡಿಂಗ್ ಪ್ರೈಸ್ ಇದು. ಸೊ ಬಿಡ್ಡಿಂಗ್ ಪ್ರೈಸ್ಗೆ ಏನು ಮಾಡಬೇಕು ನೀವು, ಇಂಟು 62,300 ರೂಪಾಯಿ ಹಾಕಿ, ಇಂಟು 62,300 ರೂಪಾಯಿ. ಒಂದು ಸ್ಟೆನ್ಸ್ ಇದು ತಪ್ಪಾಯಿತು, ಒಂದು ಸೆಕೆಂಡು, ಇಲ್ಲಲ್ಲ ನಾನು ಉಲ್ಟಾ ಮಾಡಿಬಿಟ್ಟೆ. 229 ಇಂಟು 62,300 ರೂಪಾಯಿ ನೋಡಿ. 1 ಸ್ಟೆನ್ಸ್ 100,000, 10,000, ಲ್ಯಾಕ್, 10 ಲ್ಯಾಕ್, ಕ್ರೋರ್, 1,42,66,700 ರೂಪಾಯಿ ನಿಮಗೆ ಟೋಟಲ್ ವ್ಯಾಲ್ಯೂ ಬೀಳುತ್ತೆ. ಇದು ಸೈಟ್ ಪ್ರೈಸ್ ಮಾತ್ರ. ರಿಜಿಸ್ಟ್ರೇಷನ್ ಮತ್ತು ಸ್ಟ್ಯಾಂಪ್ ಡ್ಯೂಟಿ ಎಲ್ಲ ಸಪ್ರೇಟ್ ಆಗುತ್ತೆ. ನೀವು ತೊಗೊತಾ ಇರೋದು ಸೈಟ್ ಮಾತ್ರ, ಜ್ಞಾಪನ ಇರಲಿ, ನೀವು ಸೈಟಿಗೆ ಮಾತ್ರ ನೀವು ಹಾಕ್ತಾ ಇರೋವಂಥದ್ದು. ಈಗ ಇದನ್ನು ಯಾವ ಥರ ನೀವು ಸ್ಕ್ವಯರ್ ಫೀಟ್ಗೆ ಎಷ್ಟಾಗುತ್ತೆ ಅಂತ ನೋಡಬೇಕು ಅಂತಂದಾಗ, ದೆನ್ ಅಗೇನ್ 229 ಇಂಟು 10.7 ಅಂತ ಏನು ಹಾಕ್ಕೊಂಡಿದ್ವೋ, ಅಂದರೆ 2,450 ರೂಪಾಯಿ ಇದೆಯಾ, 450 ಇದೆಯಲ್ಲ, ಈ 2,450ನ್ನ ಹಂಗೆ ಇಟ್ಕೊಳ್ಳಿ. ಓಕೆ, ಇವಾಗ 64,000 ಅಲ್ಲ, ಅದು 62,300 ರೂಪಾಯಿ. ಅದನ್ನು ಸ್ವಲ್ಪ ದೂರ ಮಾಡ್ತೀನಿ ನೋಡಿ, ಇಲ್ಲೇ ನಿಮಗೆ ಹತ್ರ ಕಾಣಿಸುತ್ತೆ ನೋಡಿ, ಇಲ್ಲಿ 62,000 ರೂಪಾಯಿ ನೋಡಿ. ಇನಿಷಿಯಲ್ ಬಿಡ್ ಪ್ರೈಸ್ ಪರ್ ಸ್ಕ್ವಯರ್ ಮೀಟರ್, ಇದು ಸ್ಟಾರ್ಟಿಂಗ್ ಬಿಡ್ ಪ್ರೈಸ್ ಇದು ನೋಡಿ, ಇದು ಸ್ಟಾರ್ಟಿಂಗ್ ಬಿಡ್ ಪ್ರೈಸ್ ಇದು 62,300 ರೂಪಾಯಿ ಇದು. ಓಕೆ, ಇಲ್ಲಿ ಇವಾಗ ನೀವೇನು ಮಾಡಬೇಕು, ಒಂದು ನಿಮಿಷ, ಎಷ್ಟಾಯಿತು, 229 ಇಂಟು 62,300 ರೂಪಾಯಿ. ಓಕೆ, ನಿಮಗೆ ಇಷ್ಟು ಟೋಟಲ್ ಅಮೌಂಟ್ ಆಗುತ್ತೆ. ಈ ಟೋಟಲ್ ಅಮೌಂಟು ಸ್ಕ್ವಯರ್ ಫೀಟ್ಗೆ ನಿಮಗೆ ಲೆಕ್ಕ ಹಾಕಬೇಕು ಅಂದರೆ ಡಿವೈಡೆಡ್ ಬೈ 2504 ಅಲ್ವಾ, ಎಷ್ಟಿದ್ದದು, ನನಗೆ ಅಲ್ಲೇ ಕನ್ಫ್ಯೂಸ್ ಆಯಿತು ನೋಡಿ. 1,42,600, 1,42,000, 1 ಸ್ಟೆನ್ಸ್ 100,000, 10,000, ಲ್ಯಾಕ್, 10 ಲ್ಯಾಕ್, ಕ್ರೋರ್, 1,42,66,700 ರೂಪೀಸ್, ಆಯಿತಾ. ಇದು 229 ಇಂಟು 62,300, ಇದು ಟೋಟಲ್ ಅಮೌಂಟು. ಒಂದು ಕಡೆ ಬರ್ಕೊಳ್ಳಿ, ಇದನ್ನು ಬರ್ಕೊಂಡ್ರೇ ಬೆಟ್ರ್ ಇದು, ಇಲ್ಲ ಅಂದರೆ ಕನ್ಫ್ಯೂಸ್ ಆಗ್ಬಿಡುತ್ತೆ, ಆಯಿತಾ. ಎಷ್ಟಾಯಿತು,
14266700. ಇದನ್ನು ನಾನು ಬರ್ಕೊಂಡೆ. ತಿರ್ಗಾ ನಿಮಗೂ ಈಸಿ ಆಗಬೇಕು ಅದಕ್ಕೆ ಹೇಳ್ತಾ ಇರೋಂಥದ್ದು. ದೆನ್ ಅಗೈನ್ ಇವಾಗ 229 ಇಂಟು 10.7 ಇದು ನಿಮ್ಮ ಸ್ಕ್ವೇರ್ ಫೀಟು ಆಯಿತಾ. ಸೊ 2450 ಸ್ಕ್ವೇರ್ ಫೀಟ್ ಇದು. ಇದನ್ನೇನು ಮಾಡಿ 14266700 ಡಿವೈಡೆಡ್ ಬೈ 2450 5823 ರೂಪಾಯಿ ನಿಮಗೆ ಒಂದು ಸ್ಕ್ವೇರ್ ಫೀಟ್ಗೆ ಅಮೌಂಟ್ ಬೀಳುತ್ತೆ. ಓಕೆ, ಇದು ನಿಮ್ಮ ಆ ಸ್ಕ್ವೇರ್ ಫೀಟ್ ಲೆಕ್ಕ. ಓಕೆ, ಇದು ಒಂದು ಸ್ಕ್ವೇರ್ ಫೀಟ್ಗೆ ಲೆಕ್ಕ ಬೀಳುತ್ತೆ 5282. ತಿರ್ಗಾ ಹಾಕ್ತೀನಿ ಬೇಕಾದ್ರೆ ನೋಡಿ, ಕ್ಯಾಲ್ಕುಲೇಟರ್ ಓಪನ್ ಮಾಡ್ಕೊಳ್ಳಿ. ಕ್ಯಾಲ್ಕುಲೇಟರ್ ಓಪನ್ ಮಾಡಿದ ನಂತರ ನೋಡಿ 14266700 ಅಂದರೆ 1,42,66,700 ರೂಪಾಯಿ ಡಿವೈಡೆಡ್ ಬೈ 2450 ಅಡಿ ಸ್ಕ್ವೇರ್ ಫೀಟ್. ಇದು ಸ್ಕ್ವೇರ್ ಮೀಟರ್ ಅಲ್ಲ, ಸ್ಕ್ವೇರ್ ಫೀಟ್ ಹಾಕಿದಾಗ ನಿಮಗೆ 5823 ರೂಪಾಯಿ ಇದು ಒಂದು ಸ್ಕ್ವೇರ್ ಫೀಟಿಗೆ ಬರುತ್ತೆ. ಇದನ್ನು ನೀವು ಒಂದು ಸ್ಕ್ವೇರ್ ಫೀಟಿಗೆ ಬೀಳೋವಂಥದ್ದು ಇಂಟು ನೀವು ಹಂಗಾದರೂ ಹಾಕ್ಕೊಳ್ಳಿ ಇಂಟು 2450 ಅಂತ ಅಂದರೆ ನಿಮ್ಗೆ ಅಲ್ಲಿಗೆ ಬರುತ್ತೆ. ಓಕೆ, ನಾನು ತಿರ್ಗಾ ಸ್ಕ್ವೇರ್ ಫೀಟ್ಗೆ ಇದನ್ನು ಹಾಕಿದ್ದು. ಒಂದು ಸ್ಕ್ವೇರ್ ಫೀಟ್ಗೆ 5823 ರೂಪಾಯಿ ಬೀಳುತ್ತೆ. ಇದು ಇರೋವಂಥದ್ದು ಬನಶಂಕರಿ 6th ಸ್ಟೇಜ್ 10th ಬ್ಲಾಕ್ ಹೆಮ್ಮಿಗೆಪುರದಲ್ಲಿರೋವಂಥದ್ದು. ಇವಾಗ ನಾವು ಆಕ್ಷನ್ ಹತ್ರ ಲೆಕ್ಕ ಹಾಕೋಣ. ಇಲ್ಲಿ ನೋಡಿ 831 ಸೈಟ್ ನಂಬರ್ ಯಾವುದು? 831. ಇದು 831 ಸೈಟ್ ಲೆಕ್ಕ ಹೇಳ್ತಾ ಇರೋಂಥದ್ದು. ಇಲ್ಲಿ ನಿಮಗೆ ಅದ್ರ ಡಿಸ್ಕ್ರಿಪ್ಷನ್ ಬೇಕು ಅಂದಾಗ ಇದನ್ನು ಒತ್ತಿದ್ರೆ BDA 2026-27 ಆಕ್ಷನ್ 3525 ಆಯಿತಾ. ಸೈಟ್ ನಂಬರ್ 831 ಬನಶಂಕರಿ 6th ಸ್ಟೇಜ್ 10th ಬ್ಲಾಕ್ ಹೆಮ್ಮಿಗೆಪುರ, BDA ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಥಾರಿಟೀಸ್ ಆಯಿತಾ. ಆ ಥರ ಬರುತ್ತೆ. ಇಲ್ಲಿ ನೀವು ಮೇನ್ ಬೇಕಾಗಿರೋವಂಥದ್ದು ಭಾಳ ಇಂಪಾರ್ಟೆಂಟ್. ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸು, ಇನ್ನೊಂದು ಫೋಟೋ ಐಡೆಂಟಿಟಿ ಆ್ಯಂಡ್ ಸ್ಪೆಸಿಮೆನ್ ಸಿಗ್ನೇಚರ್ ಫಾರ್ಮೆಟ್ ಅಂತ ಬರುತ್ತೆ. ಭಾಳ ಈಸಿ. ಇದನ್ನು ಡೌನ್ಲೋಡ್ ಮಾಡೋದು ನಾನು ನಿಮಗೆ ಫಸ್ಟೇ ಹೇಳ್ಕೊಟ್ಟಿದ್ದೀನಿ. ಆರಾಮಾಗಿ ಡೌನ್ಲೋಡ್ ಮಾಡಿ. ಗೊತ್ತಾಗಲಿಲ್ಲ ಅಂತಂದರೆ ನನಗೆ ಕಾಮೆಂಟ್ಸಲ್ಲಿ ಹಾಕಿ, ನಾನು ಹೇಳ್ಕೊಡ್ತೀನಿ. ಓಕೆ, ಈಗ ನಿಮಗೆ ಆಕ್ಷನ್ ಅಮೌಂಟ್ ಡೀಟೇಲ್ಸ್ ಅಂತ ಹೇಳ್ತೀನಿ. ಆಕ್ಷನ್ ಅಮೌಂಟ್ ಡೀಟೇಲ್ಸ್ ಬಂದು ನಿಮಗೆ 500 ರೂಪಾಯಿ ಬಂದು ನಿಮ್ಮ ಆಕ್ಷನ್ ಫೀಸ್ ಆಗಿರುತ್ತೆ. ಇಲ್ಲಿ ಎರಡೂ ನೀವು ಮಾಡಬೇಕಾಗತ್ತೆ. ಎರಡನೇದು ಬಂದು ನಿಮ್ಮ EMD ಅಂತ ಅಂದರೆ ಅರ್ನೆಸ್ಟ್ ಮನಿ ಡೆಪಾಸಿಟ್ ಅಂತ ಏನಂತ ಹೇಳ್ತೀವಿ, ಅದು 4 ಲಕ್ಷ ರೂಪಾಯಿ ತುಂಬಬೇಕಾಗತ್ತೆ. 1 cents 100,000 10,000 ಲ್ಯಾಕ್ 4 ಲಕ್ಷ ರೂಪಾಯಿ ತುಂಬಬೇಕಾಗತ್ತೆ. 12ನೇ ತಾರೀಕು ಅಂದರೆ 11ನೇ ತಾರೀಕಿಂದ ಸ್ಟಾರ್ಟ್. ಇದು ಪಬ್ಲಿಷ್ ಟೈಮು 12ನೇ ತಾರೀಕಿಂದ 8 ಗಂಟೆಗೆ ಸ್ಟಾರ್ಟ್ ಆಗಿರೋಂಥದ್ದು. ಲಾಸ್ಟ್ ಡೇಟ್ ಆಫ್ ಕಮೆನ್ಸ್ಮೆಂಟ್ ಬಂದು ನೋಡಿ, ಡೇಟ್ ಆ್ಯಂಡ್ ಕನ್ಫರ್ಮೇಷನ್ ಆಫ್ ಪಾರ್ಟಿಸಿಪೇಷನ್ ಆಫ್ ಇಂಟ್ರೆಸ್ಟ್ ಇನ್ ಆಕ್ಷನ್ ಅನ್ನೋದು 22ನೇ ತಾರೀಕು ಸಾಯಂಕಾಲ 5 ಗಂಟೆಗೆ ಮುಗಿದೋಗುತ್ತೆ. ಓಕೆ, ಇಲ್ಲಿ ನೀವು ಮೇನ್ ಬೇಕಾಗಿರೋಂಥದ್ದು ನೋಡಿ, ಇಲ್ಲಿ 3 ಡಾಕ್ಯುಮೆಂಟ್ಸ್ ಕೆಳಗಡೆ ಇರುತ್ತೆ. ನಾನು ಇದ್ರ ಮುಂಚೆನೂ ಹೇಳ್ಕೊಟ್ಟಿದ್ದೀನಿ. ಅದನ್ನು ಒಂದು ಸತಿ ನಿಮಗೆ ಇಲ್ಲೇ ಡಾಕ್ಯುಮೆಂಟ್ಸ್ ಡೌನ್ಲೋಡ್ ಮಾಡು ಸಹ ನಿಮಗೆ ತೋರಿಸ್ತೀನಿ. ಇದು ಕೆಲವು ಟೈಮ್ ಸ್ಲೋ ಆಗುತ್ತೆ. ಆ ಥರ ಆದಾಗ ಸ್ಟಾಪ್ ಮಾಡಿ ಆಯಿತಾ. ಸೊ ಇದನ್ನು ಯಾವ ಥರ ಲಾಗಿನ್ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ಮತ್ತು ಯಾವ್ದು ಮೇನ್ ಬೇಕಾಗಿರೋಂಥದ್ದು ಡಾಕ್ಯುಮೆಂಟ್ ಡೀಟೇಲ್ಸ್ ಏನು ಬೇಕು ಅದನ್ನೆಲ್ಲ ಇದರಲ್ಲಿ ಹೇಳಿದ್ದೀನಿ. ಸೊ ಹೊಸಬ್ರು ಬಂದಿದ್ದ ಪಕ್ಷದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಳಬ್ರು ಬಂದಿದ್ದ ಪಕ್ಷದಲ್ಲಿ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ಓಕೆ, ಲೆಟ್ ಅಸ್ ಕಮ್ ಟು ದ ಪಾಯಿಂಟ್. ಇದು ಬಂತ ಏನಾಯ್ತು? ಇದು ಸುತ್ಕೊಂಡು ನಿಂತ್ಕೊಂಡೈತೆ. ಕೆಲವು ಟೈಮು ಇದು ಹಿಂಗೆ ಆಯ್ತದೆ, ಏನು ಟೆನ್ಷನ್ ಇಲ್ಲ. ಇದನ್ನು ರಿಫ್ರೆಶ್ ಮಾಡಿ ಸ್ಟಾಪ್ ಮಾಡಿ ಆಟೋಮೆಟಿಕ್ಕಾಗಿ ಬರುತ್ತೆ. ತಿರ್ಗಾ ಅದು OTP ಕೇಳ್ತು ನನಗೆ. ಯಾಕೆಂತಂದರೆ ಅದು 2-3 ಸತಿ ರಿಫ್ರೆಶ್ ಮಾಡಿದ್ದಕ್ಕೆ ನಾನು ಲಾಗಿನ್ ಮಾಡ್ತೀನಿ. ತಿರ್ಗಾ ಲಾಗಿನ್ ಮಾಡಿದ ತಕ್ಷಣವೇ ಲಾಗಿನ್ ಆಗುತ್ತೆ. ಅಗೇನ್ ನಾನು ನಿಮಗೆ ಇನಿಷಿಯಲ್ ಸ್ಟೇಜಿಂದ ತೋರಿಸ್ತೀನಿ, ಏನು ತೊಂದರೆ ಇಲ್ಲ. ಈ ಥರ ಬರುತ್ತೆ. ತಿರ್ಗಾ ಆಕ್ಷನ್ ಮ್ಯಾನೇಜ್ಮೆಂಟ್ ಅಂತ ಇರುತ್ತೆ ಮೇಲ್ಗಡೆ ನೋಡಿ, ಆಕ್ಷನ್ ಮ್ಯಾನೇಜ್ಮೆಂಟ್ ಅಂತ ಇರುತ್ತೆ. ಇದನ್ನು ಪ್ರೆಸ್ ಮಾಡಿದ ತಕ್ಷಣವೇ ಆಕ್ಷನ್ ಸರ್ಚ್ ಆಕ್ಷನ್ ನೋಟಿಫಿಕೇಷನ್ ಅಂತ ಬರುತ್ತೆ. ಪಬ್ಲಿಷಲ್ಲೇ ಇರಲಿ, ಇದು ಸ್ಟೇಟಸ್ ಪಬ್ಲಿಷಲ್ಲೇ ಇರಲಿ. ಅದಾದ ನಂತರ ಪ್ರೊಕ್ಯೂರ್ಮೆಂಟ್ ಎಂಟೈಟಿ ಅಂತ ಅಂದಾಗ ಇಲ್ಲಿ BDA ಅಂತ ಹಾಕ್ಬಿಟ್ಟು ಇಲ್ಲಿ ಸರ್ಚ್ ಕೊಡಿ. ಏನು ಮಾಡೋಕ್ಕೆ ಹೋಗ್ಬೇಡಿ, ಡೈರೆಕ್ಟಾಗಿ ಸರ್ಚ್ ಕೊಡಿ. 831 ಸೈಟ್ ಇಲ್ಲಿದೆ. ಆಕ್ಷನ್ ಡೀಟೇಲ್ಸ್ ಇದು ಬರುತ್ತೆ. ಆಕ್ಷನ್ ಡೀಟೇಲ್ಸಲ್ಲಿ ಇದನ್ನು ಒತ್ತಿದ ತಕ್ಷಣ ನಿಮಗೆ ಡೌನಲ್ಲಿ ಡಾಕ್ಯುಮೆಂಟೇಷನ್ ಬರುತ್ತೆ. ಡಾಕ್ಯುಮೆಂಟೇಷನ್ ಒಂದಾದಮೇಲೆ ಒಂದು ಡೌನ್ಲೋಡ್ ಮಾಡ್ಕೊಳ್ಳಿ. ಆಕ್ಷನ್ ನೋಟಿಫಿಕೇಷನ್ ಇದು ಬೇಕಾಗಿರಲಿಲ್ಲ ನನಗೆ. ಇಲ್ಲ, ಕಾಂಟ್ಯಾಕ್ಟ್ ಡೀಟೇಲ್ಸ್ ಫಾರ್ಮ್ಯಾಟು ಮತ್ತು ಫೋಟೋ ಐಡೆಂಟಿಟಿ ತೋರಿಸಿದ್ರೆ ಸಾಕು. ನೋಡಿ ಇದು ಯಾವ ಥರ ಬರುತ್ತೆ.
ಅಂದರೆ ನಿಮಗೆ ಇವಾಗ ನಾನು ತೋರಿಸಿದ್ನಲ್ಲ ಇದೇ ಇದು ಏನಿಲ್ಲ ಆಯಿತಾ. ಯಾವ ಡೇಟಿಗೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಡೇಟ್ ಸ್ಟಾರ್ಟ್ ಆಗೋದನ್ನು ಹೇಳ್ತೀನಿ. ಇದು 1ರಿಂದ 36 ಸೈಟು, 1ರಿಂದ 36ನೇ ಸೈಟು ಬಂದು ನಿಮಗೆ ಇಲ್ಲಿರೋಂಥದ್ದು ಟೋಟಲ್ 75 ಸೈಟ್ ಇರೋವಂಥದ್ದು. ಓಕೆ, ಟೋಟಲ್ 75 ಸೈಟ್ ಇರೋವಂಥದ್ದು. 1ರಿಂದ 36 ಬಂದು ನಿಮಗೆ 25ನೇ ತಾರೀಕು ಸ್ಟಾರ್ಟ್ ಆಗುತ್ತೆ, 26ನೇ ತಾರೀಕೆ ಮುಗಿದೋಗುತ್ತೆ. 25ನೇ ತಾರೀಕು 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆ, ಮತ್ತು 26ನೇ ತಾರೀಕು 5 ಗಂಟೆಗೆ ಇದು ಮುಗಿದೋಗುತ್ತೆ. ಇದೇ ತಿಂಗಳಲ್ಲಿ ಇರೋವಂಥದ್ದು. ಅದೇ 37ನೇ ಸೈಟಿಂದ 75ನೇ ಸೈಟ್ಗೆ 26ನೇ ತಾರೀಕು ಬೆಳಗ್ಗೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಆವತ್ತಿನ ದಿವಸ 2 ಆಕ್ಷನ್ ನಡೀತಾ ಇರ್ತದೆ. 1ರಿಂದ 36ರದ್ದು ನಡೀತಾ ಇರ್ತದೆ, 37ರಿಂದ 75ರದ್ದು ನಡೀತಾ ಇರ್ತದೆ. ಓಕೆ, 26ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಮತ್ತು 27ನೇ ತಾರೀಕು 5 ಗಂಟೆಗೆ 37ರಿಂದ 75 ಗಂಟೆ ಆಕ್ಷನ್ನು ಈ ಸೈಟ್ಗಳ್ದು ಮುಗಿದೋಗುತ್ತೆ. ಓಕೆ, ಇದು ಇರೋವಂಥ ವಿಚಾರ. ಓಕೆ, ಇವಾಗ ನಾನು ನಿಮಗೆ ಈ ಪಾಯಿಂಟ್ ಹೇಳ್ತೀನಿ. 831 ಎಲ್ಲೋಯ್ತಿದು, 831 27 ಸೀರಿಯಲ್ ನಂಬರ್ 27 ಇದು. ಓಕೆ, ಈಗ ಇದು ಯಾವ ಸೈಟು ಏನು ಎತ್ತ ಅದನ್ನು ಯಾವ ಥರ ಲೊಕೇಶನ್ ನೋಡೋದು ಅದನ್ನು ಹೇಳ್ಕೊಡ್ತೀನಿ ನಾನು. ಫಸ್ಟು ನಿಮಗೆ ಇದ್ರ ತೋರಿಸ್ದೆ, ದೆನ್ ಅಗೇನ್ ವಾಪಸ್ಸು ನೀವು ಲಾಗಿನ್ಗೆ ಹೋಗಿ ನೋಡಿ. ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದು ಭಾಳ ಇಂಪಾರ್ಟೆಂಟು. ಇದನ್ನು ನೀವೆಲ್ಲ ತುಂಬಿಸಿ ಕರೆಕ್ಟಾಗಿ ಅದನ್ನು ತಿರ್ಗಾ ಹಾಕಬೇಕು. ಓಕೆ, ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ನಿಮ್ಗೆ ತೋರಿಸ್ತೀನಿ. ಭಾಳ ಈಸಿ ಇದು. ನಿಮಗೆ ವರ್ಡ್ ಫಾರ್ಮೆಟಲ್ಲಿ ಬರುತ್ತೆ. ಇಮೇಲ್ ಹಾಕಿ, ಮೊಬೈಲ್ ನಂಬರ್ ಹಾಕಿ, ಲ್ಯಾಂಡ್ಲೈನ್ ಹಾಕಿ ಇದನ್ನು ನೀವು ಅಪ್ಲೋಡ್ ಮಾಡಬೇಕು. ಓಕೆ, ಇದನ್ನು ಸ್ವಲ್ಪ ದೊಡ್ಡದು ಮಾಡ್ತೀನಿ. ತಪ್ಪಾಗಬಾರ್ದು. ಇಮೇಲ್ ಐ ಡಿ ಕರೆಕ್ಟಾಗಿರಬೇಕು. ಯಾಕಂದರೆ ನೀವು ಕನ್ಫರ್ಮ್ ಆಗಿ ನೀವು H1 ಆದರೆ, ಅಂದರೆ ನೀವು ಹೈಯೆಸ್ಟ್ ಬಿಡರ್ ಆದರೆ ನಿಮಗೆ ಅದು ಆಕ್ಷನ್ ಆಗುತ್ತೆ. ನಿಮ್ಮ ಮೇಲ್ ಐ ಡಿಗೆ, ನಿಮ್ಮ ಮೊಬೈಲ್ ನಂಬರ್ಗೆ ಮೆಸೇಜ್ ಬರುತ್ತೆ, ಯು ಆರ್ ದ H1 ಬಿಡರ್ ಅಂತ ಬಂದ್ಬಿಟ್ಟು ನೀವು ಮಿಕ್ಕಿದ ದುಡ್ಡು ನೀವು ಕಟ್ಟಬೇಕಾಗತ್ತೆ. ಯಾವಾಗ ಕಟ್ಟೋದು, ಹೆಂಗೆ ಕಟ್ಟೋದು, ಯಾಕೆ ಬೇಕು ಕಟ್ಟಬೇಕು, ಎಷ್ಟು ದಿವಸದ ಒಳಗಡೆ ಕಟ್ಟಬೇಕು, ಎಷ್ಟು ಅದಕ್ಕೆ ಟೈಮ್ ಕೊಡ್ತಾರೆ, ಅದನ್ನೆಲ್ಲ ನಾನು ಇದ್ರ ಮುಂಚೆನೇ ಹಾಕಿದ್ದೀನಿ. ಓಕೆ, ಇದನ್ನು ತುಂಬಿಸ್ಬಿಟ್ಟು ನೀವು ಇದನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಸೆಕೆಂಡ್ ಒನ್ ಈಸ್ ಫೋಟೋ ಐಡೆಂಟಿಟಿ. ಇದನ್ನು ತೋರಿಸ್ತೀನಿ ನೋಡಿ. ಫೋಟೋ ಐಡೆಂಟಿಟಿ ನಾನು ಇಲ್ಲೇ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ನಿಮ್ಮ ಹೆಸರು, ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಮಿಸಸ್ ಹೆಸರು ಏನಿರುತ್ತೆ ಅದು ಬರಬೇಕು. ಆಕ್ಷನ್ ನಂಬರ್ ಏನು ನೋಡಿ, ಸೈಟ್ ನಂಬರ್, ಆಕ್ಷನ್ ನಂಬರ್ ಇಲ್ಲೇ ಇರುತ್ತೆ ನೋಡಿ, ಇಲ್ಲೇ ಇರುತ್ತೆ. ಮೇಲ್ಗಡೆಗೆ ಹೋಗಿ ಆಕ್ಷನ್ ನೋಟಿಸ್ ನಂಬರ್ ಇಲ್ಲಿದೆ ನೋಡಿ, ಕಾಣಿಸ್ತಾ ಇದೆಯಾ ಇದನ್ನು. ಓಕೆ, ದ್ಯಾನ್ ಒಂದು ನಿಮಿಷ. ಆಮೇಲೆ ಆಕ್ಷನ್ ನಂಬರ್ ಹಾಕಿ, ಆಮೇಲೆ ಸೈಟ್ ನಂಬರ್ ಯಾವುದು 831, ಲೇಔಟ್ ಯಾವುದು, ಲೇಔಟ್ ಇದರಲ್ಲೇ ಇರುತ್ತೆ ನೋಡಿ. ಲೇಔಟ್ ಬಂದು ನಿಮಗೆ ಹೆಮ್ಮಿಗೆಪುರ ಬರುತ್ತೆ. ಓಕೆ, ಅದನ್ನು ಹಾಕೊಂಡ ನಂತರ ಯಾರಾದರೂ ನಿಮ್ಮ ಜೊತೆ ಜಾಯಿಂಟ್ ಆಗಿದ್ದರೆ ಮಾತ್ರ ಇದನ್ನು ಸೇರಿಸಿ, ಇಲ್ಲಾಂದರೆ ಸೇರ್ಸೋಕ್ಕೆ ಹೋಗಬೇಡಿ. ನಿಮ್ಮ ಫೋಟೋ ಹಾಕಬೇಕು, ಕ್ರಾಸ್ ಸೈನ್ ಮಾಡಬೇಕು. ಇಲ್ಲಿಂದ ಹಿಡಿದು ಇಲ್ಲಿಗೆ ಕ್ರಾಸ್ ಸೈನ್ ಮಾಡಿ ನಿಮ್ಮ ಸಿಗ್ನೇಚರ್ ಹಾಕ್ಬಿಟ್ಟು ಅದನ್ನು ಅಪ್ಲೋಡ್ ಮಾಡಬೇಕು. ಇದು ಫೋಟೋ ಆ್ಯಂಡ್ ಸಿಗ್ನೇಚರ್ ಐಡೆಂಟಿಫಿಕೇಷನ್ ಆಫ್ ಆಕ್ಷನ್ಸ್ ಪರ್ಚೇಸರ್. ಆಯಿತಾ, ನೀವು ಬಿಡ್ಡರ್, ಆ್ಯಸ್ ಎ ಬಿಡ್ಡರ್ ನೀವು ಹಾಕಬೇಕಾಗಿರೋಂಥದ್ದು. ಇದು ಬೇಕಾಗಿರೋಂಥ ಡಾಕ್ಯುಮೆಂಟೇಷನ್ ನಾನು ನಿಮ್ಗೆ ಹೇಳಿದೆ. ಓಕೆ, ಇದು ಡಾಕ್ಯುಮೆಂಟೇಷನ್. ಓಕೆ, ಈಗ ನಾನು ಬ್ಯಾಕ್ ಹೋಗಿ ತೋರಿಸ್ತೀನಿ. 831 ನಿಮಗೆ ಬರೀ ಡೀಟೇಲ್ಸ್ ತೋರಿಸಿದ್ದು ನಾನು. ಇವಾಗ 831 ಬರೀ ಡೀಟೇಲ್ಸ್ ತೋರಿಸಿದ್ದೀನಿ. ಅದೇ ಥರ ಇಲ್ಲಿ ಪಕ್ಕದಲ್ಲಿ ನಿಮಗೆ ಡಾಕ್ಯುಮೆಂಟ್ಸ್ ಡೌನ್ಲೋಡ್ ಮಾಡಬೇಕು ಅಂದರೆ ಡೈರೆಕ್ಟಾಗಿ ಇದನ್ನೇ ಒತ್ತಿದ್ರೆ ಆ 2 ಡಾಕ್ಯುಮೆಂಟ್ಸು ನಿಮ್ಗೆ ಬಂದ್ಬಿಡುತ್ತೆ. ಲಾಸ್ಟ್ ಒನ್ ಇದೆ ನೋಡಿ, 831 ತಿರ್ಗಾ ತೋರಿಸ್ತಾ ಇದ್ದೀನಿ. 831 ಲಾಸ್ಟ್ ಒನ್ ಇದೆಯಲ್ಲ, ಈ ಜಾಗ ಸಬ್ಮಿಟ್ ಇಂಟ್ರೆಸ್ಟ್ ಆಫ್ ಪಾರ್ಟಿಸಿಪೇಷನ್ ಅಂತ ಇರುತ್ತೆ. ಇದನ್ನು ಒತ್ತಿದ ತಕ್ಷಣ ನೀವು ಸಬ್ಮಿಷನ್ ಕೇಳುತ್ತದು. ಸಬ್ಮಿಷನ್ ಅಂದರೆ ಹೌದಪ್ಪ ನಾನು ಒಪ್ಕೊಂಡಿದ್ದೀನಿ ಅಂತ. ಇದು ಒಪ್ಕೊಳ್ಳೋಕ್ಕಿಂತ ಮುಂಚೆ ನಾನು ನಿಮಗೆ ಫಸ್ಟೇ ಒಂದು ಪಾಯಿಂಟ್ ಹೇಳಿದ್ದೆ, ದಯವಿಟ್ಟು ಯಾವುದೇ ಒಂದು ಆಕ್ಷನ್ಗೆ ನೀವು ಹೋಗೋಕ್ಕಿಂತ ಮುಂಚೆ ಆ ಜಾಗನ ನೀವು ನೋಡಬೇಕು. ಇದು ಹಿಂಗೆ ಇರಲಿ, ನಾನು ನಿಮಗೆ ಫಸ್ಟು ಆ ಜಾಗನ ತೋರಿಸ್ತೀನಿ ನೋಡಿ. ವ್ಯೂ, ಇದು ಒಳಗಡೆ ಆಕ್ಷನ್ಸ್ದು ವಿಚಾರ. ಆಯಿತಾ, ಇದನ್ನು ವಾಪಸ್ ಹೋಗ್ತೀನಿ ನಾನು ನೋಡಿ. ಈಗ ಆಕ್ಷನ್ ಮ್ಯಾನೇಜ್ಮೆಂಟಲ್ಲಿ ನೀವು ಎಲ್ಲಿ ಹೋಗೋದು, ಹೆಂಗೆ ನೋಡೋದು. 831 ನೋಡಿ, ಇಲ್ಲಿ 831 ಇದೆಯಲ್ಲ, ಇಲ್ಲಿ ನೀವು BDAಗೆ ಹೋಗಿ. ಫಸ್ಟು BDA ಕರ್ನಾಟಕ .in ನಾನು ನಿಮಗೆ ನೋಟಿಫಿಕೇಷನ್ ತೋರಿಸೋದ್ನಲ್ಲ, ಅಲ್ಲೇ ಕೆಳಗಡೆ ಜಿಯೋ ಟ್ಯಾಗ್ ಆಫ್ ಇ ಆಕ್ಷನ್ ಸೈಟ್ಸ್ ಅಂತ ಇದೆ. 11ನೇ ತಾರೀಕು ಬಿಟ್ಟಿರೋಂಥದ್ದು 22ಕ್ಕೆ ಮುಗಿದೋಗುತ್ತೆ. ಇದನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಈ ಥರ ಬಂದ್ಬಿಡುತ್ತೆ. ಆಕ್ಷನ್ ನಂಬರ್ನ ನೀವು ನೋಡಬೇಕು ಅಂದರೆ ಫಸ್ಟು ಸೀರಿಯಲ್ ನಂಬರ್ ನಿಮಗೆ ಗೊತ್ತಿರಬೇಕು ಯಾವುದು ಅಂತ ನೋಡಿ. ಇಲ್ಲಿಗೆ ಹೋಗಿ ಫಸ್ಟು ಸೀರಿಯಲ್ ನಂಬರ್ ಯಾವುದು ನೋಡಿ. ಸೀರಿಯಲ್ ನಂಬರ್ ಬಂದು 27ನೇದು, ಆಮೇಲೆ ಸೈಟ್ ನಂಬರ್ ಬಂದು 831. ಆಯಿತಾ, ಇಲ್ಲಿ 27ಕ್ಕೆ ಹೋಗಿ. 27 ನೋಡಿ, ಇಲ್ಲಿದೆ ನೋಡಿ. ಓಕೆ,
ಎಸ್ ಎಮ್ ವಿಶ್ವೇಶ್ವರ ಲೇಔಟು 27ನೇದು ಸೀರಿಯಲ್ ನಂಬರ್. ಒಂದು ನಿಮಿಷ, ಇಲ್ಲಿ ಸೈಟ್ ಚೇಂಜ್ ಇದೆ. ಸಾರಿ ಇದು ಹೌದು, ಒಂದು ನಿಮಿಷ. ಕಂಟ್ರೋಲ್ ಎಫ್ ಅಂತ ಒಟ್ಬಿಟ್ಟು 831 ಹಾಕಿದ್ರೆ ಡೈರೆಕ್ಟಾಗಿ ಇಲ್ಲೇ ಬಂದ್ಬಿಡುತ್ತೆ ನೋಡಿ. ಇದು 50th ನೀವು ಸೀರಿಯಲ್ ನಂಬರ್ಗೆ ಹೋಗಬೇಡಿ. ಹೆಮ್ಮಿಗೆಪುರದಲ್ಲಿ 831 ಆಯಿತಾ. ಇದು ಇಲ್ಲಿರೋವಂಥದ್ದು ಈಸ್ಟಿಂದ ವೆಸ್ಟ್ಗೆ, ನಾರ್ತಿಂದ ಸೌತ್ಗೆ ಇದು ಇರೋವಂಥ ಒಂದು ಸೈಟು. 18 ಮತ್ತು 12 13.2 ಎರಡಿದೆ ಇದು. ಸೊ ಕಾರ್ನರ್ಸು ಆ ಕಡೆ ಬರುತ್ತೆ. ಸೊ ಅರೌಂಡ್ 18 ಅಂತ ಅಂದರೆ ನಿಮಗೆ ಎಷ್ಟು ಬರುತ್ತೆ? 18 ಅಂತ ಅಂದರೆ ಅರೌಂಡ್ 18 ಇಂಟು 10.7 192. ಈ ಕಡೆ ಅಡ್ಡ ಈಸ್ಟಿಂದ ವೆಸ್ಟ್ಗೆ, ಆ ಕಡೆಯಿಂದ ಆ ಕಡೆಗೆ ಉದ್ದ ಅಳತೆ ತೋರಿಸ್ತಾ ಇರೋಂಥದ್ದು ಈಸ್ಟಿಂದ ವೆಸ್ಟ್. ಆ್ಯಂಡ್ ಇನ್ ಮೀಟರ್ಸ್ ಗ್ಯಾಪ್ನ ಇರಲಿ. ಟೋಟಲ್ ಸ್ಕ್ವೇರ್ ಫೀಟ್ ಇಲ್ಲೇ ಇರುತ್ತೆ ನಿಮಗೆ 298 ಏನೋ ಬಂದಿತ್ತು, ಅಲ್ಲ 229 ಅಲ್ಲ 229 ಬಂದಿತ್ತು. ಓಕೆ, ಈ ಜಾಗನ ಫಸ್ಟು ನೀವು ಹೋಗಿ ನೋಡ್ಕೊಂಬನ್ನಿ. ಬಂದಮೇಲೆ ಅದಕ್ಕೆ ನೀವು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಹೋಗಿ. ಅದ್ರ ಮುಂಚೆನೇ ದಯವಿಟ್ಟು ಕೈ ಹಾಕಕ್ಕೆ ಹೋಗಬೇಡಿ. ನೋಡಿ, ಇಲ್ಲಿ ನೀವು ಆಕ್ಷನ್ಗೆ ಬರ್ತೀರಾ. ಇಲ್ಲಿ ನೀವು ಅದು ಬೇಕು ಅಂದರೆ, ಆ ಜಾಗ ಬೇಕು ನಿಮಗೆ ಅಂತ ಅಂದರೆ ಸೈಟ್ ನಂಬರ್ 831 ಬನಶಂಕರಿ 6 ಸ್ಟೇಜ್ 10th ಬ್ಲಾಕ್ ಹೆಮ್ಮಿಗೆಪುರ BDA ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಏರಿಯಾ ಅಥಾರಿಟಿಯಿಂದ ಬಂದಿರೋಂಥದ್ದು. ಇದು ಲೊಕೇಶನ್ ಕ್ಲೀನಾಗಿ ನಿಮ್ಗೆ ಇಲ್ಲಿ ತೋರಿಸುತ್ತೆ ನೋಡಿ, ಕ್ಲೀನಾಗಿ ಇಲ್ಲಿ ತೋರಿಸುತ್ತೆ. ಇದನ್ನು ನೀವು ಇಲ್ಲಿಗೆ ಹೋಗಬೇಕು ಅಂದರೆ ಇದನ್ನೇನು ಕೆದಕಕ್ಕೆ ಹೋಗಬೇಡಿ. ಇಲ್ಲಿ ಡೈರೆಕ್ಟಾಗಿ ಡೈರೆಕ್ಷನ್ಸ್ಗೆ ಹೋಗಿ. ನಾನು ನಾರ್ಮಲಾಗಿ ಮೂಡ್ಲಪಾಳ್ಯದಿಂದ ಹಾಕೋತೀನಿ, ಇಲ್ಲ ಅಂತ ಅಂದರೆ ವಿಜಯನಗರ ಅಂತ ಹಾಕೋತೀನಿ ನೋಡಿ. ಇಲ್ಲಿಂದ ಇಲ್ಲಿಗೆ ಡೈರೆಕ್ಟಾಗಿ ಆ ಜಾಗ ತೋರಿಸುತ್ತೆ, ಆಯಿತಾ. ನೀವು ಕರೆಕ್ಟಾಗಿ ಈ ಜಾಗಕ್ಕೆ ಹೋಗ್ಬೋದು. ನೀವು ಲೇಯರ್ಸ್ನಲ್ಲಿ ನೋಡಿದಾಗ ನಿಮಗೆ ಕರೆಕ್ಟಾಗಿ ಯಾವ ಜಾಗದಲ್ಲಿ ಐತೆ ಅಂತ ಗೊತ್ತಾಗುತ್ತೆ. ಅದೇ ನೀವು ಸ್ಯಾಟ್ಲೈಟ್ ಥ್ರೂ ನೋಡಿದ್ರೆ ನೋಡಿ ಈ ಜಾಗದಲ್ಲಿದೆ. ಓಕೆ, ನೋಡಿ ಈ ಜಾಗ ಇಲ್ಲಿಂದ ಇಲ್ಲಿ ಗಂಟ ನಿಮಗೆ 2500 ಸ್ಕ್ವೇರ್ ಫೀಟ್ ಕಾಣಿಸ್ತಾ ಇದೆಯಲ್ಲ. ಇಷ್ಟೂ ಇದು ಒಂದು ಸೈಟ್ ಇದು. ಓಕೆ, ಇದಿರೋಂಥದ್ದು ಎಲ್ಲಿ? ಹೆಮ್ಮಿಗೆಪುರದಲ್ಲಿ, ಆಯಿತಾ. ಇದು ನಾನು ನಿಮಗೆ ಇನ್ನೂ ಬೇರೆ ತರಿಸ್ತೀನಿ. ಕೋಣಸಂದ್ರ ಲೇಕು, ಹೌದು. ಹೆಮ್ಮಿಗೆಪುರಕ್ಕೆ ಹೋಗೋದಕ್ಕೆ ಬೇರೆ ಬೇರೆ ಕೋಡಿಪಾಳ್ಯ ಐತೆ ನೋಡಿ. ನಾನು ಹೇಳಿದ್ನಲ್ಲ ಕೋಡಿಪಾಳ್ಯ ಇದೆ. ಕೋಡಿಪಾಳ್ಯದಿಂದ ಆರ್ ನಗರ, ಕೋಡಿಪಾಳ್ಯ ಒಳಗಡೆಯಿಂದನೇ ಬರ್ಬೋದು ನೀವು. ಅಲ್ಲಿಂದ ಏನು ಸುತ್ಕೊಬೇಕಾಗಿಲ್ಲ. BGS PU ಕಾಲೇಜು ಅಲ್ಲಿಂದನೇ ಬರ್ಬೋದು ನೀವು. ಓಕೆ, ಸೊ ಈ ಥರ ನೀವು ಲೊಕೇಶನ್ ನೋಡಬೇಕು. ಫಾರ್ ಎಕ್ಸಾಂಪಲ್ ಇನ್ನೊಂದು ಯಾವುದಾದ್ರೂ ನಾನು ತೋರಿಸ್ತೀನಿ ನಾನು ನಿಮಗೆ ಸಿಂಪಲಾಗೆ. ಇಲ್ಲಿ ಯಾವುದಾದ್ರೂ ಬೇರೆ ಸೈಟು ಕಡಿಮೆ ಇರೋಂಥದ್ದೇ ಆಡ್ ಸೈಟ್ ಬೇಡ, ಇದನ್ನೇ ತೊಗೊಳ್ಳೋಣ. 112.5 ಇರೋಂಥದ್ದು 2383, ಆಯಿತಾ. ಇವಾಗ ಯಾವುದಿದೆ ಅಂತ ನೋಡೋಣ. ಸರಿ, ಈಗ ಹೆಂಗೂ ನೋಡಿದ್ದೀವಲ್ಲ, ಇದನ್ನು ಯಾವ ಥರ ಪಾರ್ಟಿಸಿಪೇಟ್ ಮಾಡೋದು ಫಸ್ಟ್ ಹೇಳ್ಕೊಟ್ಬಿಡ್ತೀನಿ. ಆಕ್ಷನ್ ಫೀಸ್ ಫಸ್ಟು, ಆಕ್ಷನ್ ಪ್ರಾಸೆಸಿಂಗ್ ಫೀಸ್ನ ನೀವು ಅಮೌಂಟ್ ಹಾಕ್ಕೋಬೇಕು. ಅದಕ್ಕೆ 500 ರೂಪೀಸ್ ಕಟ್ಟಬೇಕಾಗತ್ತೆ. ಸೊ ಅದು ಓಪನ್ ಆಗುತ್ತೆ. ಇದು ಭಾಳ ಒಂದೊಂದು ಸತಿ ತಲೆನೋವು ಆಗ್ಬಿಡ್ತದೆ. ಏನು ತೊಂದರೆ ಇಲ್ಲ, ಒಂದು ಸತಿ ರಿಫ್ರೆಶ್ ಮಾಡಿ ಸ್ಟಾಪ್ ಮಾಡಿ, ಆಟೋಮೆಟಿಕ್ಕಾಗಿ ಬರುತ್ತೆ. ಒಂದು ನಿಮಿಷ ರಿಫ್ರೆಶ್ ಮಾಡಿಬಿಟ್ಟು ಸ್ಟಾಪ್ ಮಾಡಿ. ಕೆಲವೊಮ್ಮೆ ಆ ಥರ ಆಗುತ್ತೆ, ಏನು ತೊಂದರೆ ಏನಿಲ್ಲ. ಸ್ಟಾಪ್ ಮಾಡಿ. OTP ಕೇಳಿದ್ರೆ ದಯವಿಟ್ಟು OTP ಹಾಕಿ, ಬೇಗ ಬರುತ್ತೆ. ಈಗ ಬರಬೇಕಾಗಿತ್ತು. ಆಕ್ಷನ್ ಟೈಮಲ್ಲೂ ಅಕಸ್ಮಾತ್ ಏನಾದರೂ ಸ್ಟಕ್ ಆಯಿತು ಅಂತ ಅಂದರೆ ದಯವಿಟ್ಟು ನೀವು ಬೇಗ ರಿಫ್ರೆಶ್ ಮಾಡ್ಕೊಳ್ಳಿ. ಅದೇ ಥರ ಇಟ್ಕೊಳ್ಳೋಕೆ ಹೋಗಬೇಡಿ. ಸಹಜವಾಗಿ ಹಂಗಾಗಲ್ಲ, ಆದ್ರೂ ಮೊಬೈಲ್ ಜೊತೆಲೇ ಇರಬೇಕು. ಕ್ಲೀನಾಗಿ ಕೂತೀರಿ, ಕ್ಲೀನಾಗಿ ಮಾಡ್ಕೊಳ್ಳಿ. ಆಕ್ಷನ್ ಫೀಸು 500 ರೂಪೀಸ್ ಇರುತ್ತೆ. ಆಮೇಲೆ EMD ಬಂದು 4 ಲ್ಯಾಕ್ಸ್ ಇದೆ. ಸೊ 4 ಲ್ಯಾಕ್ ಕಟ್ಟಿ ನೀವು ಆ ಆಕ್ಷನ್ಗೆ ನೀವು ಇಂಟ್ರೆಸ್ಟ್ ಫಾರ್ ಆಕ್ಷನ್ಸ್ ಅಂತ ಹೇಳ್ಬೋದು, ನೀವು ಅದಕ್ಕೆ ಜಾಯ್ನ್ ಆಗ್ಬೋದು. ಓಕೆ,
ಲಾಗೌಟ್ ಆದರೂ ಆಗೋಗಿದ್ದರೆ ಇಷ್ಟೊತ್ತಿಗೆ ಮಾಡಿಬಿಡ್ತಾಯಿದೆ. ಕೆಲವೊಮ್ಮೆ ಈ ಸೈಟು ತಲೆನೋವು ಕೊಡುತ್ತೆ. 22ನೇ ತಾರೀಕು ಗಂಟ ಇದು ಲಾಸ್ಟ್ ಡೇಟ್ ಇದೆ. 11ನೇ ತಾರೀಕು ಸ್ಟಾರ್ಟ್ ಆಗಿರೋಂಥದ್ದು. 12ನೇ ತಾರೀಕು ಇದು ಡೈರೆಕ್ಟಾಗೆ ಇದರಲ್ಲಿ ತೋರಿಸಿದ್ದಾರೆ. ಸೊ 11ನೇ ತಾರೀಕು ಸ್ಟಾರ್ಟ್ ಆಯಿತು, 12ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. 11ನೇ ತಾರೀಕು ಇದು ಇನ್ಫಾರ್ಮೇಷನ್ ಬಂದಿರೋಂಥದ್ದು. ಬಟ್ 12ನೇ ತಾರೀಕಿಗೆ ಡೈರೆಕ್ಟಾಗೆ ಇದನ್ನು ಕ್ಲೀನಾಗಿ ಕೊಟ್ಟಿರೋಂಥದ್ದು. ಆಯಿತಾ, ಇದು ನಾನು ತೋರಿಸ್ತೀನಿ ನೋಡಿ, ಲೈವ್ ಆಗಿದ್ದು. ಅದಾದಮೇಲೆ ನೋಡಿ 11ನೇ ತಾರೀಕು ಈ ಆಕ್ಷನ್ ಸ್ಟಾರ್ಟ್ ಆಯಿತು, 22ನೇ ತಾರೀಕು ಲಾಸ್ಟ್ ಆಗೋಗುತ್ತೆ. 5 ಗಂಟೆಗೆ ಇದಾಗುತ್ತೆ. ಇವಾಗ ಆಕ್ಷನ್ಗೆ ಹೋಗಿ ಇದು ಬರೋದಕ್ಕೆ 1 ಗಂಟೆ. ಸರ್ಚ್ ಆಕ್ಷನ್ ಅದಾಯಿತು. ದೆನ್ ಅಗೈನ್ BDA ಅಂತ ಟೈಪ್ ಮಾಡಿ ಎಂಟರ್ ಕೊಡಿ, ದೆನ್ ಸರ್ಚ್ ಕೊಡಿ. ಇಲ್ಲಿ 831 ತೋರಿಸ್ತಾ ಇದೆ ಅಲ್ಲ ನಾನು ನಿಮಗೆ. ಓಕೆ, ಇದನ್ನು ಸಬ್ಮಿಟ್ ಫಾರ್ ಇಂಟ್ರೆಸ್ಟ್ ಇದನ್ನು ಕೊಟ್ಟು ಆಕ್ಷನ್ ಅಮೌಂಟ್ನ, ಆಕ್ಷನ್ ಫೀಸ್ನ ಕಟ್ಟಬೇಕು, EMD ಪೇಮೆಂಟ್ನ ಕಟ್ಟಬೇಕು. ಅದು ಕಟ್ಟಿದ ತಕ್ಷಣ ನಿಮಗೆ ಇಲ್ಲಿ ಗ್ರೀನ್ ಕಲರ್ ಬರುತ್ತೆ, ಗ್ರೀನ್ ಕಲರ್ ಟಿಕ್ ಮಾರ್ಕ್ ಬರುತ್ತೆ. ಅದಾದಮೇಲೆ ಜನರಲ್ ಕಂಡೀಷನ್ಸ್ನ ಎಸ್ ಅಂತ ಕೊಡಬೇಕಾಗತ್ತೆ. ನೋಡಿ ಅದನ್ನು ತೋರಿಸ್ತೀನಿ. ಇದನ್ನು ಎಸ್, ತಿರ್ಗಾ ಇದನ್ನು ಎಸ್ ಅಂತ ಕೊಟ್ಟು ರಿಮಾರ್ಕ್ಸ್ ಏನು ಹಾಕೋದು ಬೇಡ, ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡಿ. ಸೇವ್ ಆ್ಯಂಡ್ ಕಂಟಿನ್ಯೂ ಕೊಟ್ಟರೆ ನೋಡಿ ಇಲ್ಲಿ ಗ್ರೀನ್ ಮಾರ್ಕ್ ಬಂತಲ್ಲ, ನೋಡಿ ಇಲ್ಲಿ ಗ್ರೀನ್ ಮಾರ್ಕ್ ಬಂತಲ್ಲ, ಅದೇ ಥರ ಇದಕ್ಕೂ ಗ್ರೀನ್ ಮಾರ್ಕ್ ಬರುತ್ತೆ. ಆಕ್ಷನ್ ಏನಾದರೂ ಪ್ರಾಸೆಸಿಂಗ್ ಫೀಸ್ ನೀವು ಕಟ್ಟಬೇಕು ಅಂದಾಗ ಇದು ಓಪನ್ ಆಗುತ್ತೆ. ಇದು ಓಪನ್ ಯಾಕೋ ಆಕ್ಷನ್ ಫೀಸ್ದು ಓಪನ್ ಆಗ್ತಾಯಿಲ್ಲ. ಐ ಥಿಂಕ್ ಸರ್ವರ್ ಇಷ್ಟೊತ್ತಿಗೆ ಕಡಿಮೆ ಆಗಿದೆ ಅಂತ ಅನಿಸುತ್ತೆ. ಏನು ತೊಂದರೆ ಇಲ್ಲ, ಬೆಳಗ್ಗೆ ಅಷ್ಟೊತ್ತಿಗೆ ನೀವು ಹಾಕೋಬೋದು. ನೋಡಿ ಆಕ್ಷನ್ ಫೀಸು, EMD ಪೇಮೆಂಟ್ ಬಂದು 4 ಲಕ್ಷ ಇದೆ. ಆಯಿತಾ, ಅದಾದಮೇಲೆ ಜನರಲ್ ಕಂಡೀಷನ್ಸ್ಗೆ ಓಪನ್ ಮಾಡಿದೆ. ನಾನು ಆಕ್ಷನ್ಸ್ಗೆ ಬೇಕಾಗಿರೋಂಥ ಡಾಕ್ಯುಮೆಂಟೇಷನ್ ನೀವು ಅಪ್ಲೋಡ್ ಮಾಡಬೇಕು. ಏನೇನು ಡಾಕ್ಯುಮೆಂಟ್ಸ್, ನಿಮ್ಮದು ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ನಿಮಗೆ ಆವಾಗಲೇ ತೋರಿಸ್ದೆ. ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಇಲ್ಲೇ ಡೌನ್ಲೋಡ್ ಮಾಡಿರೋದ್ರಲ್ಲಿ ತೋರಿಸ್ತೀನಿ ನೋಡಿ. ಕಾಂಟ್ಯಾಕ್ಟ್ ಡೀಟೇಲ್ಸ್ ಓಪನ್ ಫೈಲ್ ನೋಡಿ. ಈ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಫಿಲಪ್ ಮಾಡಿಬಿಟ್ಟು ಅದನ್ನು ಅಪ್ಲೋಡ್ ಮಾಡಿ. ಇಮೇಲ್ ಅಡ್ರೆಸ್ಸು ಮತ್ತು ಫೋನ್ ನಂಬರು, ಲ್ಯಾಂಡ್ಲೈನ್ ಇದ್ದರೆ ಲ್ಯಾಂಡ್ಲೈನ್ ಇವಾಗ ಯಾವ್ರ ಹತ್ರನೂ ಇರೋಲ್ಲ ಸಹಜವಾಗಿ. ಅದಾದಮೇಲೆ ಫೋಟೋ, ಐಡೆಂಟಿಟಿ ಆ್ಯಂಡ್ ಸ್ಪೆಸಿಮೆನ್ ಸಿಗ್ನೇಚರ್ ನಾನು ನಿಮಗೆ ತೋರಿಸೋದ್ನಲ್ಲ ನೋಡಿ. ಇದನ್ನು ಫಿಲಪ್ ಮಾಡೋಕ್ಕೆ ಗೊತ್ತಾಗಲಿಲ್ಲ ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಹೇಳ್ತೀನಿ, ಅದನ್ನು ಆರಾಮಾಗಿ ಫಿಲಪ್ ಮಾಡ್ಕೊಳ್ಳಿ. ಹಾಕಿದ ನಂತರ ಇಲ್ಲಿ ಅಪ್ಲೋಡ್ ಡ್ರಾಪ್ ಯುವರ್ ಫೈಲ್ಸ್, ಇದು ಅಡಿಷ್ನಲ್ ಫೈಲ್ಸ್. ಏನಕ್ಕೆ ಅಂತ ಅಂದರೆ ಯಾರಾದರೂ ನಿಮಗೆ ಜಾಯಿಂಟ್ ಇದ್ದರೆ ಮಾತ್ರ, ದಯವಿಟ್ಟು ಇದ್ದರೆ ಮಾತ್ರ ಹಾಕಿ, ಇಲ್ಲಾಂದರೆ ಹಾಕಕ್ಕೆ ಹೋಗಬೇಡಿ, ಆಮೇಲೆ ಡಿಲೀಟ್ ಮಾಡೋಕ್ಕಾಗಲ್ಲ. ಓಕೆ, ಆವಾಗ ಆ್ಯಡ್ ಕೊಡಬೇಕಾಗತ್ತೆ. ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡ್ತು ಅಂತ ಅಂದರೆ ನೀವು ಅಪ್ಲೋಡ್ ಮಾಡ್ದಂಗೆ ಆಯ್ತು. ಡಿಕ್ಲರೇಷನ್ಗೆ ಎಸ್ ಅಂತ ಕೊಡಬೇಕಾಗತ್ತೆ, ಅದನ್ನು ತೋರಿಸ್ತೀನಿ. ಇಲ್ಲಿ ನಿಮ್ಮ ನಿಕ್ ನೇಮ್ ಆವಾಗ ಬರುತ್ತೆ. ಅಂದರೆ ನೀವು ಅಮೌಂಟ್ ಕಟ್ಟಿದ ನಂತರ, ನೀವು EMD ಅಮೌಂಟು ಮತ್ತು ಆಕ್ಷನ್ ಫೀಸ್ ಕಟ್ಟಿದ ನಂತರ ನಿಮ್ಮ ನಿಕ್ ನೇಮ್ ಯಾವುದಾದ್ರೂ ಒಂದು ಕೊಟ್ಟು ಆರಾಮಾಗೆ ಅಗ್ರಿ ಅಂತ ಕೊಡಬೇಕು. ಆವಾಗಲೇ ಟಿಕ್ ಆಗೋದು. ಇದನ್ನು ಕ್ಲೋಸ್ ಮಾಡ್ತೀನಿ ನಾನು. ಸೊ ಈ ಥರ ಮಾಡೋಂಥದ್ದು. ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಹೇಳಿ, ಮಿಸ್ ಮಾಡೋಕ್ಕೆ ಹೋಗಬೇಡಿ. ಆಕ್ಷನ್ಸ್ ಯಾವಾಗಿದೆ BDAದು ಅಂತ ಕೇಳ್ತಾಯಿದ್ರಿ. ಸೊ ಆಕ್ಷನ್ ನಾನಿವಾಗ ಹೇಳಿದೆ, ನಾನು ನಿಮಗೆ ಕ್ಲೀನಾಗಿ ನೋಡಿ. ಅಕಸ್ಮಾತ್ ನಿಮಗೆ ಡೌಟ್ ಬಂತು, ಗೊತ್ತಾಗ್ತಾ ಇಲ್ಲ ಅಂತ ಅಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ. ಇಲ್ಲಿ KPP ನೋಡಿ, ತಿರ್ಗಾ ಹೇಳ್ತೀನಿ, KPP ಪೋರ್ಟಲ್, KPPP 3 ಸತಿ P ಹಾಕಬೇಕು. .karnataka.gov.in ನೀವು ಮಾಡಬೇಕಾಗಿರೋಂಥದ್ದು. ಇದು ನಾನು ಇದ್ರ ಮುಂಚೆನೂ ಹೇಳಿದ್ದೀನಿ. KPP ಪೋರ್ಟಲಲ್ಲಿ ಯಾವ ಥರ ಲಾಗಿನ್ ಆಗೋದು, ಏನೇನು ಬೇಕಾಗಿರೋಂಥ ಡಾಕ್ಯುಮೆಂಟೇಷನು ಇದನ್ನು ನೀವು ಆರಾಮಾಗಿ ನೋಡ್ಬೋದು. ಇದು ನನ್ನ ಎಲ್ಲ ವೀಡಿಯೋಸ್ ಇದೆ. ಅದಾದ ನಂತರ BDAದು ಬಂತಾ ಸರ್ ಅಂತ ಭಾಳ ಜನ ಕೇಳ್ತಾಯಿದ್ರು. ಅದಕ್ಕೆ ನಾನು ಇಲ್ಲಿ ಹೇಳಿರೋಂಥ 75 ಸೈಟ್ ಇದೆ. ಇಂಟರ್ಮೀಡಿಯೇಟ್ ಸೈಟು, ಕಾರ್ನರ್ ಸೈಟು ಮತ್ತು ಇದು ಇರೋಂಥದ್ದು. ಸೊ ಇದನ್ನು ನಾನು ತೋರಿಸಿದ್ದೀನಿ. ಇಲ್ಲೂ ಅಷ್ಟೇ ನೋಡಿ, ಕಮರ್ಷಿಯಲ್ ಕಾರ್ನರ್, ಇಂಟರ್ಮೀಡಿಯೇಟ್ ಸೈಟ್ಸು ಅದು ಇರೋಂಥದ್ದು, ರೆಸಿಡೆನ್ಷಿಯಲ್ಲು, ಈ ಎಲ್ಲ ಇದೆ ಇದರಲ್ಲಿ. ಸೊ ದಯವಿಟ್ಟು ಅದನ್ನು ನೀವು ವ್ಯೂ ಸ್ಟೇಟಸ್ ಅಂತ ಬರುತ್ತಲ್ಲ, ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವುದು ಕಮರ್ಷಿಯಲ್, ಯಾವುದು ಇದು ಅಂತ ಕ್ಲೀನಾಗೆ. ಓಕೆ, 75 ಸೈಟ್ ಇರೋವಂಥದ್ದು 2 ದಿನ ನಡೆಯುತ್ತೆ. 25ರಿಂದ 27ನೇ ತಾರೀಕು, 25ರಿಂದ 26ಕ್ಕೆ ಒಂದು, 26ರಿಂದ 27ಕ್ಕೆ ಒಂದು, 11 ಗಂಟೆ 25ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. 5 ಗಂಟೆ 26ನೇ ತಾರೀಕು ಒಂದು ಆಕ್ಷನ್ ಮುಗಿದೋಗುತ್ತೆ. 2ನೇ ಆಕ್ಷನು 26ನೇ ತಾರೀಕೆ ಬೆಳಗ್ಗೆ 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. 27ನೇ ತಾರೀಕಿಗೆ ಇನ್ನೊಂದು ಮುಗಿದೋಗುತ್ತೆ. ಸೊ ಈ ಒಂದು ಆಕ್ಷನ್ಗೆ ನಿಮಗೆ ಇಂಟ್ರೆಸ್ಟ್ ಆಫ್ ಪಾರ್ಟಿಸಿಪೇಷನ್ ಅಂದರೆ ನನಗೆ ಬೇಕು ಅಂತ ಯಾರು ಅಂತಾರೆ
ಅವ್ರಿಗೆ ಬೇಕು ಅಂದಾಗ ಇದನ್ನು ಹಾಕೋಬೇಕು ಅಂತ ಅಂದರೆ 22ನೇ ತಾರೀಕಿಗೆ ಲಾಸ್ಟು 5 ಗಂಟೆಗೆ ಮುಗಿದೋಗುತ್ತೆ. ಸೊ ಅಲ್ಲಿ ಗಂಟ ಬೇಗ ಏನೈತೆ ಆಪ್ಷನ್ಸ್ಗೆ ಹಾಕ್ಕೊಳ್ಳಿ, ಆಯಿತಾ? ಇಷ್ಟು ಹೇಳ್ತಾ ನಾನು ಮುಗಿಸ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಯಾವುದಾದ್ರೂ ಅಪ್ಡೇಟ್ಸ್ ಇತ್ತು ಅಂದರೆ KHBದು ಅಪ್ಡೇಟ್ಸ್ ಇತ್ತು ಅಂದ್ರೂ ನಾನು ಹಾಕ್ತೀನಿ. ಹೊಸಬರು ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಹಳಬರಿದ್ದರೆ ದಯವಿಟ್ಟು ಶೇರ್ ಮಾಡೋದನ್ನ ಮರಿಬೇಡಿ. ಇಷ್ಟು ಹೇಳ್ತಾ ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.